ಸ್ನೇಹಿತರೆ, 25 ವರ್ಷದ ಯೂಟ್ಯೂಬರ್ ಸೌರವ್ ಜೋಶಿ ಇಂದು ವರ್ಷಕ್ಕೆ ಸುಮಾರು 60 ಕೋಟಿ ರೂಪಾಯಿ ಆದಾಯ ಗಳಿಸಿದ್ದಾರೆ ಯೂಟ್ಯೂಬ್ ಇಂದ. ಸ್ನೇಹಿತರೆ, ಈ ಮಾತನ್ನು ನಾನು ಹೇಳ್ತಿಲ್ಲ. ಇತ್ತೀಚೆಗೆ ಅಂಕುರ್ ವಾರಿಕು ಒಂದು ವಿಡಿಯೋದಲ್ಲಿ ಸೌರವ್ ಜೋಶಿ ಯಾವ ಮೂಲಗಳಿಂದ ಎಷ್ಟು ಹಣ ಸಂಪಾದಿಸ್ತಿದ್ದಾರೆ ಎಂಬುದನ್ನು ವಿವರವಾಗಿ ಕ್ಲಿಯರ್ ಆಗಿ ಅಲ್ಲಿ ಹೇಳಿದ್ದಾರೆ, ತೋರಿಸಿದ್ದಾರೆ. ಸ್ನೇಹಿತರೆ, ಈಗ 25 ವರ್ಷದ ಒಬ್ಬ ಯೂಟ್ಯೂಬರ್ ವರ್ಷಕ್ಕೆ 60 ಕೋಟಿ ರೂಪಾಯಿ ಸಂಪಾದಿಸುತ್ತಿದ್ದಾನೆ ಎಂದಾಗ ಭಾರತದಂತ ದೇಶದಲ್ಲಿ ಇನ್ನೂ ಕೋಟ್ಯಾಂತರ ಜನರು 2 ಹೊತ್ತಿನ ಊಟಕ್ಕೂ ಪರದಾಡುತ್ತಿರುವ ಸಂದರ್ಭದಲ್ಲಿ ಕೆಲವರಿಗೆ ಇದು ಒಪ್ಪಿಕೊಳ್ಳಲು ಕಷ್ಟವಾಗುವುದು ಸಹಜ. ಸ್ನೇಹಿತರೆ, ನನ್ನ ವಯಸ್ಸಿನ ಅನೇಕ ಜನರನ್ನು ನಾನು ನೋಡಿದ್ದೇನೆ. ವಿಶೇಷವಾಗಿ ಚಿಕ್ಕ ವಯಸ್ಸಿನ ಕಂಟೆಂಟ್ ಕ್ರಿಯೇಟರ್ಗಳು ಕೋಟ್ಯಾಂತರ ರೂಪಾಯಿ ಹಣ ಗಳಿಸ್ತಿದ್ದಾರೆ ಅನ್ನೋದನ್ನು ನೋಡಿ ಅವರಿಗೆ ಅಸಮಾಧಾನ ಉಂಟಾಗ್ತದೆ. ಅದಕ್ಕೂ ಒಂದು ಕಾರಣ ಇದೆ ಸ್ನೇಹಿತರೆ. ಆ ಕಾರಣ ನನಗೆ ನಿಜವಾಗಿಯೂ ಸಮಂಜಸವೆನಿಸಿದೆ. ನಾವು ಬೆಳೆದ ಕಾಲದಲ್ಲಿ ನಮ್ಮ ಮುಂದೆ ಇಷ್ಟೊಂದು ಅವಕಾಶಗಳೇ ಇರಲಿಲ್ಲ ಸ್ನೇಹಿತರೆ. ನಮಗೆ ಒಂದೇ ದಾರಿಯನ್ನು ತೋರಿಸಲಾಗಿತ್ತು. ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಿ, ಒಳ್ಳೆಯ ಉದ್ಯೋಗ ಸಿಗ್ತದೆ, ಆಗ ಉತ್ತಮ ಸಂಬಳ ಕೂಡ ಸಿಗ್ತದೆ, ಅದರಿಂದ ಉತ್ತಮ ಜೀವನ ನೀವು ಕಟ್ಟಿಕೊಳ್ಬಹುದು ಎಂದು ನಮಗೆ ಹೇಳಲಾಗ್ತಿತ್ತು. ಇಟ್ಸ್ ಓಕೆ. ಆದರೆ ನಂತರ ಏನಾಯ್ತು ಗೊತ್ತಾ? ಡಿಜಿಟಲ್ ಕ್ರಾಂತಿಯೇ ನಡೆದು ಹೋಯಿತು ಸ್ನೇಹಿತರೆ. ಮೊದಲು ಸಾಮಾನ್ಯ ಮೊಬೈಲ್ ಫೋನ್ ಬಂದು, ನಂತರ ಸ್ಮಾರ್ಟ್ ಫೋನ್ಗಳು ಬಂದು, ಮುಂದೆ ಇಂಟರ್ನೆಟ್ ಡೇಟಾ ಕೂಡ ಅಗ್ಗ ಆಯಿತು. ನಂತರ ಯೂಟ್ಯೂಬ್ ಬಗ್ಗೆ ಎಲ್ಲರಿಗೂ ಗೊತ್ತಾಯಿತು. ಸಾಮಾಜಿಕ ಜಾಲತಾಣಗಳು ಬೆಳೆಯತೊಡಗಿದವು. ಇಂದು ಕಂಟೆಂಟ್ ಕ್ರಿಯೇಟರ್ಗಳು ಒಂದು ನಿಜವಾದ ಉದ್ಯಮದ ಭಾಗವಾಗಿದ್ದಾರೆ. ಭಾರತ ಸರ್ಕಾರವು ಈ ಕ್ಷೇತ್ರವನ್ನು ಅಧಿಕೃತವಾಗಿ ಗುರುತಿಸಿದೆ ಸ್ನೇಹಿತರೆ. ಇತ್ತೀಚೆಗೆ ಇದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಕ್ರಮಗಳು ಕೂಡ ಕೈಗೊಳ್ಳಲಾಗಿದೆ ಭಾರತ ಸರ್ಕಾರದಿಂದ. ಹಾಗಾದರೆ ನಾನು ಎಲ್ಲರೂ ತಮ್ಮ ಕೆಲಸ ಬಿಟ್ಟು ಯೂಟ್ಯೂಬರ್ ಆಗ್ಬಿಡಿ ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗ್ಬಿಡಿ ಅಂತ ಹೇಳ್ತಾ ಇದ್ದೀನ? ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ. ನೋಡಿ, ನಾನು ಹೇಳಲು ಬಯಸುವುದು ಒಂದೇ ವಿಷಯ ಸ್ನೇಹಿತರೆ. ಕಾಲ ಬದಲಾಗ್ತಿರುವಾಗ ಅದರೊಂದಿಗೆ ನಮ್ಮನ್ನು ಬದಲಿಸಿಕೊಳ್ಳುವ ಕೌಶಲ್ಯವನ್ನು ನಾವು ಬೆಳೆಸಿಕೊಳ್ಬೇಕು. ಹಳೆಯ ಆಲೋಚನೆಗಳಲ್ಲೇ ಗಟ್ಟಿಯಾಗಿ ಅಂಟಿಕೊಂಡಿರಬಾರ್ದು. ಇಂದು ಯಶಸ್ವಿಯಾಗಿರುವ ಈ ಯೂಟ್ಯೂಬರ್ಗಳು ಒಂದೇ ರಾತ್ರಿಯಲ್ಲಿ ಯಶಸ್ಸು ಪಡೆದವರಲ್ಲ ಸ್ನೇಹಿತರೆ. ಒಂದೇ ದಿನದಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಸಲು ಆರಂಭಿಸಿದವರು ಅಲ್ಲ. ಅವರು ವರ್ಷಗಳ ಕಾಲ ನಿರಂತರ ಶ್ರಮ ಪಟ್ಟಿದ್ದಾರೆ ಸ್ನೇಹಿತರೆ. ನಾವು ನಮ್ಮ ಉದ್ಯೋಗವನ್ನು ಸುರಕ್ಷಿತವಾಗಿಡುವುದರಲ್ಲಿ ನಿರತರಾಗಿದ್ದಾಗ ಈ ಯುವಕರು ತಮ್ಮ ಭವಿಷ್ಯವನ್ನೇ ಪಣಕ್ಕಿಟ್ಟು ವಿಡಿಯೋಗಳನ್ನು ಮಾಡ್ತಿದ್ರು. ಹೊಸ ಯುಗದ ಬದಲಾವಣೆಗಳಿಗೆ ತಮ್ಮನ್ನು ತಾವು ಹೊಂದಿಕೊಳ್ಳುತ್ತಿದ್ರು. ಆದರೆ ನಾವು ಅದನ್ನು ಕಡೆಗಣಿಸಿದ್ದೇವೆ. ಈಗ ಕೃತಕ ಬುದ್ಧಿಮತ್ತೆ ಅಂದರೆ AI ಯುಗ ಆರಂಭವಾಗಿದೆ ಸ್ನೇಹಿತರೆ. ಪ್ರತಿದಿನವೂ ಹೊಸ ಬದಲಾವಣೆಗಳು ನಡೆಯುತ್ತಿವೆ. AI ಕಾರಣದಿಂದಾಗಿ ಜಗತ್ತಿನಾದ್ಯಂತ ಸಾವಿರಾರು ಲಕ್ಷಾಂತರ ಜನರು ತಮ್ಮ ಉದ್ಯೋಗಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಹಾಗಾದರೆ ಈ ಹೊಸ ಯುಗಕ್ಕೆ ನೀವು ಸಿದ್ಧರಾಗಿದ್ದೀರಾ? ನೀವು AI ಕಲಿಯಲು ಆರಂಭಿಸಿದ್ದೀರಾ? ನಿಮ್ಮ ಉದ್ಯೋಗವನ್ನು ಉಳಿಸಿಕೊಳ್ಬೇಕಾದ್ರೆ AI ಕಲಿಯುವುದು ಅನಿವಾರ್ಯ ಎಂಬ ಸತ್ಯವನ್ನು ಒಪ್ಪಿಕೊಂಡಿದ್ದೀರಾ? ಇದು ನಂಬಿ ಸ್ನೇಹಿತರೆ, ಇಂದಿಗೂ ಅನೇಕ ಜನರು AI ಇಂದ ಏನೂ ಆಗೋದಿಲ್ಲ ಎಂದ್ಕೊಂಡೇ ಇದ್ದಾರೆ. ಹಿಂದೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಏನಾಗುತ್ತೆ ಅಂತ ಏನು ಹೇಳ್ತಿದ್ವಿ ಅದೇ ರೀತಿ ಸ್ನೇಹಿತರೆ ಈಗ AI ಇಂದ ಏನೂ ಆಗೋದಿಲ್ಲ ಅನ್ನೋದು ಸಹ ಇದೆ. ಆದರೆ ಕಾಲ ಬದಲಾಗಿದೆ. ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ ಪ್ರತಿಯೊಬ್ಬರು ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ಹಿಂದೆ ಸರಿಯಾದ ಉದ್ಯೋಗವೂ ಸಿಗದ ಅನೇಕ ಜನರು ಇಂದು ಕಂಟೆಂಟ್ ಕ್ರಿಯೇಷನ್ ಮೂಲಕ ತಮ್ಮ ಜೀವನವನ್ನೇ ಉತ್ತಮವಾಗಿ ನಡೆಸಿದ್ದಾರೆ ಎಂಬುದು ಸತ್ಯ ಸ್ನೇಹಿತರೆ. ನಾನು ಹೇಳಲು ಬಯಸುವುದಂತೆ, ನಮ್ಮ ಪೀಳಿಗೆಯ ಜನರಲ್ಲಿ ಬದಲಾವಣೆಯನ್ನು ಸ್ವೀಕರಿಸುವ ಮನೋಭಾವ ಬೆಳೆಯಬೇಕು ಸ್ನೇಹಿತರೆ. ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು ಅನ್ನೋದು ನಾನು ಹೇಳೋದು. ನಾಳೆ ನಿಮಗಿಂತ ಕಡಿಮೆ ಓದಿರುವ ವ್ಯಕ್ತಿಯೇ AI ಸಮರ್ಥವಾಗಿ ಬಳಸಿಕೊಂಡು ನಿಮಗಿಂತ ಹೆಚ್ಚು ಹಣ ಸಂಪಾದಿಸಿರುವುದನ್ನು ನೀವು ನೋಡ್ಬೋದು. ಆಗ ಖಂಡಿತವಾಗಿ ನಿಮಗೆ ಬೇಸರವಾಗಬಹುದು ಸ್ನೇಹಿತರೆ. ಆದರೆ ಪರಿಸ್ಥಿತಿಗೆ ಹೊಣೆಗಾರರು ಬೇರೆ ಯಾರೂ ಅಲ್ಲ, ನೀವೇ ಸ್ನೇಹಿತರೆ. ಧನ್ಯವಾದ.